ಗೊತ್ತದ ಕಾಶಿಗೆ ಒಳಗೆ ಹೋದ್ರೆ ಹೊರಗೆ ಬಂದ್ರೆ 500,000 ಕಿತ್ತಿರ್ತಾರೆ ಅವ್ರು. ಪಾಪ ಕಾಶಿಗೆ ಅವರು ತಪ್ಪಂತಲ್ಲ, ಅವ್ರು ಬದುಕಬೇಕು, ಬಿಲ್ಡಿಂಗ್ ರೊಕ್ಕ ಕೊಡಬೇಕು, ಪೇಮೆಂಟ್ ಮಾಡಬೇಕು, ಬಾಡಿಗೆ ಇರ್ತಾವೆ, ಮತ್ತು ಕೈ ಒಂದು ನರ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು, ಬರ್ತಾವೆ, ಅವ್ರು ನರ್ಸ್ ಆಗಬೇಕು. ಹೀಗಾಗಿ ಒಟ್ಟು ವ್ಯವಸ್ಥೆಯಲ್ಲಿ ಇವೆಲ್ಲ ಗಬ್ಬದ್ದು ಹೋಗಿದಾವೆ. ಈಗ ಸರ್ಕಾರಗಳು ಇದೆಲ್ಲ ಕೇಳುವಂಥದ್ದು ಮತ್ತೇನಿಲ್ಲ. ಯಾಕಂದ್ರೆ ನೀವು ಸರ್ಕಾರದವರು ನಮ್ಮಿಂದ ವರ್ಷಕ್ಕೆ 4.5 ಲಕ್ಷ ಕೋಟಿ ರೂಪಾಯಿ ಟ್ಯಾಕ್ಸ್ ಹೋಗ್ತೀರಿ. 4.5 ಲಕ್ಷ 5 ಲಕ್ಷ ಸ್ವತಃ ಸಿದ್ದರಾಮಯ್ಯ ಹೇಳಿದ್ದು, ನಂದಲ್ಲ ಇದು ಅಭಿಪ್ರಾಯ. ಸಿದ್ದರಾಮಯ್ಯ ಹೇಳಿದಂಥದ್ದು ಸ್ವತಃ 4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ತೀವಿ ನಾವು. ಮೋದಿಯವ್ರ ಮೇಲೆ ಕೊಡೋದು, ಮೋದಿಯವ್ರು ನೀವು ಕೇಳಿರಿ, ಜನನೂ ಕೇಳಬೇಕು ಇವತ್ತು ಮೋದಿಯವ್ರನ್ನ. ಹೇಗಿರಿ ರಾಜ್ಯದ ಪರ ರಾಜಕೀಯ ಕೊಡೋಕೆ ಏನಾಗಿದೆ ನಿಮ್ಗೆ ಅಂತೇಳಿ 16 ವರ್ಷ ಕೇಂದ್ರದ ಪಾರ್ಟಿ ಕೊಡ್ರಿ ನಮಗೆ. ಈಗ ಎಷ್ಟು ಕೊಡ್ತೀರಿ? ₹1 13 ಪೈಸೆ ಕೊಡ್ತೀರಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯ ಒಮ್ಮೆಲೆ ಹಲವು ಸಲ ಹೇಳ್ತಾ ಇದ್ದಾರೆ. ಮತ್ತು ಅದೆಲ್ಲ ನಿಮ್ಮ ಅವ್ರದ್ದು ಪಾರ್ಟಿ ಪರ್ಸೆಂಟ್ ಕೊಟ್ಟಿದ್ದು ನಾವು ಕೇಳ ಬರ್ತೈತಿ ಸಿದ್ದರಾಮಯ್ಯನವ್ರನ್ನ ನೀವು ಗುಳಿಗೆ ಔಷಧ ಎಲ್ಲಿದ್ದವ್ರು ನಮ್ಮ ಅಂತೇಳಿ. ಈಗ ಯಾರನ್ನೂ ಕೇಳೋದಂಗೆ ಈಗ ಅಲ್ಲಿ ಬಟ್ ಮಾಡ್ತಾರೆ ಅವ್ರದ್ದು ಇವ್ರ ಕಡೆ ಬಟ್ ಮಾಡ್ತಾರೆ. ಯಾರು ನೀಡಿದ್ರಿ? ಯಾಕಂದ್ರೆ ಗೆದ್ದು ಹೋಗಿರ್ತಾರೆ ಅವ್ರು 5 ವರ್ಷ ತನ. ಇದು ಯಾಕೆ ಬರೋದಿಲ್ಲ ಅವ್ರನ್ನ. ಅದಕ್ಕೆ ಇವತ್ತು ನಾವು ಮತದಾರ ಹೆಸರು ಆಗ್ಬೇಕಾಗ್ಯದ. ಎಲ್ಲ ನಾವೇನು ರೋಗಿಗಳು ಇದೀವಲ್ಲ, ದವಾಖಾನೆ ಹೋಗ್ತೀವಲ್ಲ, ಇದನ್ನೆಲ್ಲ ನೆನಪಿಟ್ಕೋಬೇಕು ನಾವು ಓಟ್ ಹಾಕೊಂಬಂದು. ಅದಕ್ಕೆ ಯೋಗ್ಯರನ್ನ ಆರಿಸ್ಬೇಕು ಇದ್ರ ಸಲುವಾಗಿನ. ಅದಕ್ಕೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಮತ್ತು ಗಾಂಧಿಯವ್ರು ಕೊಟ್ಟಿದ್ದಾರೆ ನಮಗೆ. ಅದನ್ನು ಸರಿಯಾಗಿ ಯೂಸ್ ಮಾಡೋಕೆ ನಮ್ಗೆ ಬರ್ಬೇಕು ರೀ. ನಮ್ಮಲ್ಲಿ ಬುದ್ಧಿಲ್ಲ. ನಾವು ಎದಕ್ಕೂ ಸಣ್ಣ ವಿಷಯಕ್ಕೆ ಆಸೆ ಪಟ್ಟು ಬಿಡ್ತೀವಿ. ಅದ್ರ ಬದಲಾಗಿ ನಮ್ಮದವಾಗಿನ ಔಷಧ ಬೇಕಪ್ಪ, ಗುಳಿಗೆಗಳು ಬೇಕಪ್ಪ, ನಮ್ಮ ರೋಗಗಳನ್ನ ಚೆಕ್ ಮಾಡಬೇಕು. ಬರೀ ನೆಗಡಿಗೆ ಇದಕ್ಕೆ ಔಷಧ ಇಲ್ಲದ್ರಿ. ನೆಗಡಿಗೆ, ಕೆಮ್ಮಿಗೆ, ತಲೆನೋವಿಗೆ ಮತ್ತು ಇರೋ ಸಾಮಾನ್ಯ ರೋಗಗಳು ರೀ ಎಲ್ಲ. ಪಾಪಿ ಬಡತನಕ್ಕೆ ರೋಗ ಭಾಳ ಇರ್ತದೆ ಇಂಥವು. ತಲೆನೋವು ಬಂದಾಗ ಇವತ್ತು ಸಂಜೆ ಊಟ ಏನು ಮಾಡೋದು, ನಾಳೆ ಅಡುಗೆ ಅಂತ ತರೋದು, ಜೋಳ ತೀರ್ದಾನ, ಮನೆಯಾಗ ಏನು ತೀರ್ತಾನೆ, ಉಪ್ಪು ತೀರ್ತಾನೆ, ಇದು ಚಿಂತೆ ಎದ್ಕೊಳ್ಳೆ. ಅದು ತೀರಿದಂಗೆ ಇನ್ನು ಹೆಂಗೆ ತರೋದು, ರೊಕ್ಕನ್ನು ತೀರಿದು ಏನು ಮಾಡೋದು, ಮತ್ತು ಅದ್ರ ಮೇಲೆ ಶರೀರ ಚಟವನ್ನು ಹಚ್ಚಿಬಿಟ್ಟಿರ್ತಾರೆ ನಮ್ಮ ಮಹನೀಯರು. ಯಾಕೆ ಟ್ಯಾಕ್ಸ್ ಬೇಕಲ್ಲ ಅವ್ರಿಗೆ? ಅಬಕಾರಿ ಟ್ಯಾಕ್ಸ್, ಚರಾಯಿ ಒಂದ, ಗುಟ್ಕ, ವಿಮಲ ಇವತ್ತು ಚಟ ಕಲಿಸಿಬಿಟ್ಟಿರ್ತಾರೆ. ಬಾಯಿ ಹಾಕೊಳ್ಳೋದು, ಅಡಿಕೆಯೋದು, ಮ್ಯಾಲೆ ಸೆರೆ ಕುಡಿಯೋದು, ಅದಕ್ಕೆ ರೊಕ್ಕ ಹೋಗ್ತದೆ. ಬರೋ 300 ಅದೊಂದು 1,200 ಹೋತು, 1,200 ಮನೆ ನಡೆಸೋದು, ಒಂದು 5 ಕಿಲೋ ಅಕ್ಕಿ ಮಂದಿ ಇರ್ತದೆ, ಬಂದು ಅಂತ ಹೇಳೋದು. ಇದು ವಸ್ತುಸ್ಥಿತಿ. ಇಂಥವ್ರು ಇವತ್ತು ಸರ್ಕಾರದವ್ರಿಗೆ ಹೋಗ್ತಾ ಇದ್ದಾರೆ, ಅವ್ರಿಗೆ ಔಷಧ ಇಲ್ಲ. ಏನು ಮಾಡೋದ್ರಿ? ಸಿದ್ದರಾಮಯ್ಯನವರ, ದಿನೇಶ್ ಗುಂಡೂರಾಯರ ಅವರೆಲ್ಲದ ಹೆಚ್ಚು ಆಯಾ ಶಾಸಕರು ತಮ್ಮ ತಾಲೂಕಿನ ದವಾಖಾನೆಗಳಿಗೆ ಒಮ್ಮೆ ಎನ್ಕ್ವೈರಿ ಮಾಡಿರಿ. ಏನೇನಿದ್ದಲ್ಲಿ ಏನು ನಡೆಯೋದು ಗೊತ್ತರ ಆಗಲಿ ನಿಮಗೆ. ಯಾಕಂದ್ರೆ ನಿಮ್ಗೆ ಓಟ್ ಹಾಕಿದವರು ಅವರು ಆಗಲಪ್ಪ ನಮ್ಮ ನಾಯಕರಂತ ಅಲ್ವಾ? ನಿಮ್ಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಗಿಲ್ಲಿಸಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಿನಲ್ಲಿ ವಂದನೆಗಳು.